ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನಂತರ ಎಮಿಷನ್ ಟೆಸ್ಟಿಂಗ್ ದರ ಏರಿಕೆಯ ಶಾಕ್ ಎದುರಾಗಿದೆ. ಇತ್ತ ವಾಹನ ಸವಾರರಿಗೆ ದರ ಏರಿಕೆ ಟೆನ್ಷನ್ ತಂದಿಟ್ಟಿದ್ರೆ, ಅತ್ತ ಆಭರಣ ಪ್ರಿಯರಿಗೆ ದರ ಇಳಿಕೆ ರಿಲ್ಯಾಕ್ಸ್ ನೀಡಿದೆ. ದುಬಾರಿ ದುನಿಯಾದಲ್ಲಿ ಸಾಲು ಸಾಲು ದರ ಏರಿಕೆ ಜನರ ನಿದ್ದೆಗೆಡಿಸಿದೆ. ಇದೀಗ ವಾಹನಗಳ ಎಮಿಷನ್ ಟೆಸ್ಟಿಂಗ್ ದರ ಏರಿಕೆಯ ಮುನ್ಸೂಚನೆ ಸಿಕ್ಕಿದೆ. ಸದ್ಯದಲ್ಲೇ ಹೆಚ್ಚಾಗಲಿದೆ ಎಮಿಷನ್ ಟೆಸ್ಟಿಂಗ್ ದರ. ದರ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಮನವಿ. ಹೌದು, ಎಮಿಷನ್ ಟೆಸ್ಟಿಂಗ್ ದರ ಹೆಚ್ಚಿಸುವಂತೆ ಎಮಿಷನ್ ಟೆಸ್ಟಿಂಗ್ ಸೆಂಟರ್ಗಳ ಓನರ್ ಅಸೋಸಿಯೇಷನ್ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ 6 ತಿಂಗಳಿಗೊಮ್ಮೆ ಎಮಿಷನ್ ಟೆಸ್ಟಿಂಗ್ ಕಡ್ಡಾಯ ಮಾಡುವಂತೆ ಕೋರಿದ್ದಾರೆ. ಸದ್ಯ ಒಂದು ಬೈಕ್ ಎಮಿಷನ್ ಟೆಸ್ಟ್ಗೆ 65 ರೂಪಾಯಿ ಇದ್ದು 110 ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡಲಾಗಿದೆ. ಆಟೋ ಸೇರಿ ತ್ರಿಚಕ್ರ ವಾಹನಗಳಿಗೆ ಇರುವ 75 ರೂಪಾಯಿಯನ್ನ 100 ರೂಪಾಯಿಗೆ ಏರಿಸುವಂತೆಯೂ, ಪೆಟ್ರೋಲ್ ಕಾರ್ಗಳಿಗಿರುವ 115 ರೂಪಾಯಿಯನ್ನ 200 ರೂಪಾಯಿ ಮಾಡಬೇಕು. ಲಾರಿ, ಬಸ್, ಟ್ರಕ್ ಸೇರಿ ಎಲ್ಲಾ ಮಾದರಿಯ ಡೀಸೆಲ್ ವಾಹನಗಳಿಗಿರುವ 160 ರೂಪಾಯಿ ದರವನ್ನ 250 ರೂಪಾಯಿಗೆ ಏರಿಸುವಂತೆ ಮನವಿ ಮಾಡಲಾಗಿದೆ.